ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಲೈಫ್ ಆ್ಯಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೋಯಾ MM1 ಒಂದು ಮೈಕಿನ ಒಂದು ಅನ್ಬಾಕ್ಸಿಂಗ್ ಮತ್ತು ಅದರ ಒಂದು ರಿವ್ಯೂ ಕೊಡ್ತಾ ಹೋಗ್ತೀನಿ. ಸೊ ಅದು ಏನು ಚೆನ್ನಾಗಿದೆ ಏನಿಲ್ಲ, ಬಾಕ್ಸಲ್ಲಿ ಏನೆಲ್ಲ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ಒಂದು ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಒಂದು ಆಲ್ ಅಂತ ಎನೇಬಲ್ ಮಾಡ್ಕೊಳ್ಳೋ ನೋಟಿಫಿಕೇಷನ್ ಮಾತ್ರ ನಿಮಗೆ ನಾವು ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗ್ತಾವೆ. ಆಲ್ ಅಂತ ಎನೇಬಲ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿ, ಏನಾದರೂ ಡೌಟ್ಗಳಾದ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಶೇರ್ ಮಾಡಿ. ಬನ್ನಿ ಒಂದು ಫ್ರೆಂಡ್ಸ್. ಸೊ ಯಾರೆಲ್ಲ ಒಂದು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಿರ್ತಾರಲ್ಲ, ಸೊ ನಮ್ಮ ವಿಡಿಯೋ ಕ್ವಾಲಿಟಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಆಡಿಯೋ ಕ್ವಾಲಿಟಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವೊಂದು ಸಮಯ ಒಂದು ಸಂದರ್ಭದಲ್ಲಿ ನೀವು ವಿಡಿಯೋ ಕ್ವಾಲಿಟಿನೂ ಕೂಡ ಚೆನ್ನಾಗಿರ್ಲಿಕ್ಕೆ ನಡೆಯುತ್ತೆ, ಆದರೆ ಒಂದು ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿರ್ಬೇಕಾಗತ್ತೆ. ಸೊ ಈ ಒಂದು ಆಡಿಯೋ ಕ್ವಾಲಿಟಿ ಚೆನ್ನಾಗಿದ್ದಾಗ ಮಾತ್ರ ನಿಮ್ಮ ಜಾಸ್ತಿ ಈ ಒಂದು ವ್ಯೂವರ್ಸ್ ಬರೋದು ಮತ್ತು ಸಬ್ಸ್ಕ್ರೈಬರ್ ಆಗೋದು, ಮತ್ತು ಒಂದು ಆಡಿಯೋ ರೆಡ್ಮಿಷನ್ ಅಂತ ಇರುತ್ತೆ ಒಂದು ಯೂಟ್ಯೂಬಲ್ಲಿ. ಸೊ ಅದು ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅದರಿಂದ ನಿಮ್ಮ ಒಂದು ಆಡಿಯೋ ಕ್ವಾಲಿಟಿ ಚೆನ್ನಾಗಿರ್ಬೇಕಂತಂದ್ರೆ ಸೊ ನಿಮ್ಮೊಂದು ಬೋಯಾ ಕಂಪ್ನಿದು ಇನ್ನೊಂದು ಬೋಯಾ ಕಂಪ್ನಿದು ಒಂದು ಮೈಕ್ ಇದೆ. ಸೊ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕಲ್ಲಿ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಅದನ್ನು ಕೂಡ ಪರ್ಚೇಸ್ ಮಾಡಿ. ಸೊ ಈ ಒಂದು ಮೈಕ್ ಬಂದುಬಿಟ್ಟು ನಿಮಗೆ ಈ ಒಂದು ಬ್ಲಾಗರ್ಸಿಗೆ, ಸೊ ಬ್ಲಾಗ್ ಮಾಡ್ತಿರ್ತಾರಲ್ಲ, ಸೊ ಹೊರಗಡೆ ಹೋಗಿ ಸೊ ಅವೆಲ್ಲ ಬ್ಲಾಗ್ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗೆ ಕೂಡ ಈ ಒಂದು ಮೈಕ್ ಬೆಸ್ಟ್ ಹೆಲ್ಪ್ ಅಂತ. ಅದಕ್ಕೆ ಈ ಒಂದು ಮೈಕನ್ನು ಪರ್ಚೇಸ್ ಮಾಡಿದರೆ ಸೊ ಬಾಕ್ಸ್ ನೋಡಲಿಕ್ಕೆ ಈ ರೀತಿಯಾಗಿರುತ್ತೆ. ಸೊ ಈ ಒಂದು ಯಾವಾಗ ಪರ್ಚೇಸ್ ಮಾಡಿ ಅಂತಂದರೆ, ಸೊ ಇದ್ರ MRP ಬಂದುಬಿಟ್ಟು ನೋಡಿ ನಿಮಗೆ MRP ಕಾಣುತ್ತದೆ. ಸೊ MRP 2995 ರೂಪಾಯಿ ಇದು MRP ಇದೆ. ಸೊ ಅದನ್ನು ಇಷ್ಟು ಕೊಟ್ಟು ಇದನ್ನು ಪರ್ಚೇಸ್ ಮಾಡಿದ್ರೆ ನನಗೆಲ್ಲ ಆಫರ್ ಆಗಿ, ಸೇಲ್ಸ್ ಪ್ರೈಸ್ ಡಿಸ್ಕೌಂಟಾಗಿ ಸೊ ನನಗೆ ಬಂದಿದ್ದು ಅಂತಂದರೆ ನಿಮಗೆ 1364 ರೂಪಾಯಿಗೆ ಈ ಒಂದು ಮೈಕ್ ಸಿಕ್ತು, ಬೋಯಾ MM1 ಮೈಕು. ಇವಾಗ ಸೊ ಆಫರ್ ಇದ್ದಾಗ ಮಾತ್ರ ತೆಗೆದುಕೊಳ್ಳಿ ಈ ಒಂದು ಮೈಕನ್ನು. ಸೊ ಇದರ ಸ್ಪೆಸಿಫಿಕೇಷನ್ ನೋಡಿದರೆ ಸೊ ಬಾಕ್ಸ್ ಅಂದರೆ ಈ ರೀತಿ ಇರುತ್ತೆ. ಸೊ ಯೂನಿವರ್ಸಲ್ ಕಾರ್ಡಿಯೋಡೆಡ್ ಮೈಕ್ರೋಫೋನ್ ಅಂತ. ಸೊ ಇದು ಯೂನಿವರ್ಸಲ್ ಕಾರ್ಡಿಯೋಡೆಡ್ ಮೈಕ್ರೋಫೋನ್ ಅಂತಂದರೆ ಸೊ ಬ್ಲಾಗರ್ಸ್ಗಳು ಮಾತ್ರ ಇದನ್ನು ಯೂಸ್ ಮಾಡ್ತಾರೆ ಈ ಒಂದು ಮೈಕನ್ನು. ಇದಕ್ಕೆಲ್ಲ ನಿಮಗೆ ಕಂಫರ್ಟೇಬಲ್ ಕೊಡ್ತಾರೆ ಅಂತಂದರೆ ಸೊ ಮೊಬೈಲಲ್ಲಿ ಟ್ಯಾಬ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಮತ್ತು DSLR ಕ್ಯಾಮ್ರಾ ಕೂಡ ಈ ಒಂದು ಮೈಕನ್ನು ನಾವು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಕೂಡ ಅದರ ಒಂದು ಬೋಯಾ MM1 ಮೈಕ್ ಸೊ ಲೇಬ್ಲಿಂಗ್ ಇದೆ, ಮತ್ತು ಇಲ್ಲಿ ಸ್ಪೆಸಿಫಿಕೇಷನ್ ಕೂಡ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಕಂಪೇಟೇಬಲ್ ವಿತ್ ಸ್ಮಾರ್ಟ್ಫೋನ್ಸ್, ಟ್ಯಾಬ್ಲೆಟ್ಸ್, DSLR ಕ್ಯಾಮ್ರಾಸ್, ಕನ್ಸ್ಯೂಮರ್ಸ್, ಕ್ಯಾಮ್ರಾ ರೆಕಾರ್ಡರ್ಸ್ ಮತ್ತು ಆಡಿಯೋ ರೆಕಾರ್ಡರ್ಸ್ ಕೊಟ್ಟಿದ್ದಾರೆ. ಮತ್ತು ಇದು ನೋಡಲಿಕ್ಕೆ ಒಂದು ಸಣ್ಣದಿದೆ ಮತ್ತು ಒಂದು ಲೈಟ್ ವೆಯ್ಟ್ ಇದೆ, ಮತ್ತು ಮೆಟಲ್ ಕನ್ಸ್ಟ್ರಕ್ಷನ್. ಸೊ ಅದರ ಒಂದು ಬಾಡಿ ಏನಿದೆಯಲ್ಲ ಫ್ರೆಂಡ್ಸ್, ಸೊ ಈ ಒಂದು ಬಾಡಿ ಇದೆಯಲ್ಲ, ಸೊ ಮೆಟಲ್ ಕನ್ಸ್ಟ್ರಕ್ಷನ್ ಇದೆ, ಸ್ಟ್ರಾಂಗು ಕೂಡ ಅಷ್ಟು ಕ್ವಾಲಿಟಿ ಕೂಡ ಇದೆ, ಮತ್ತು ಯಾವುದೇ ಬ್ಯಾಟ್ರಿ ರಿಕ್ವೈರ್ಡ್ ಬರೋಲ್ಲ. ಸೊ ಕೆಲವೊಂದಿಷ್ಟು ಒಂದು ಮೈಕ್ ತೊಗೊಂಡಾಗ, ನೀವು ವೈರ್ಲೆಸ್ ಮೈಕ್ ತೊಗೊಂಡಾಗ ಬ್ಯಾಟ್ರಿ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಒಂದು ಬ್ಯಾಟ್ರಿ ರಿಕ್ವೈರ್ಮೆಂಟ್ ಬರೋಲ್ಲ. ಮತ್ತು ಏನಾಗುತ್ತೆ, ಸೊ ವಿಂಡ್ಶೀಲ್ಡ್ ಕೂಡ ಅವರೇ ಕೊಟ್ಟಿರ್ತಾರೆ. ತೋರಿಸ್ತಾನಿದೆ ವಿಂಡ್ಶೀಲ್ಡ್ ಹೆಂಗಿರುತ್ತೆ ಅಂತ, ಅದು ಇದ್ರಲ್ಲಿ ಒಳಗಡೆ ಇರುತ್ತೆ. ಸೊ ವಿಂಡ್ಶೀಲ್ಡ್ ಅದನ್ನು ತೋರಿಸ್ತೀನಿ. ಸೊ ಈಗ ಒಂದು ಸ್ಪೆಸಿಫಿಕೇಷನ್ ಇಷ್ಟೆಲ್ಲ ಬಾಕ್ಸಲ್ಲಿ ಇರುತ್ತೆ. ಸೊ ಇವಾಗ ಬಾಕ್ಸನ್ನು ಓಪನ್ ಮಾಡೋಣ. ಸೊ ಬಾಕ್ಸನ್ನು ಓಪನ್ ಮಾಡೋಕ್ಕೆ ಈ ರೀತಿ ಇರುತ್ತೆ. ಸೊ ಈ ರೀತಿ ನೀವು ಅದನ್ನು ಹೊರಗಡೆ ತೆಗಿಬೇಕಾಗತ್ತೆ ಬಾಕ್ಸನ್ನು ತೆಗೆದಾಗ. ಸೊ ಇದನ್ನು ನಾವು ಇದೆ ನೋಡಿ ಫ್ರೆಂಡ್, ಇದೊಂದು ಡೆಡಿಕೇಟ್ ಅಂತ ಇರುತ್ತೆ. ಸೊ ನೋಡ್ಲಿಕ್ಕೆ ಕೂಡ ಚೆನ್ನಾಗಿದೆ. ಸೊ ನಿಮಗೆ ಸೊ ಮುಟ್ಟಿದ್ರೆ ಏನಾಗುತ್ತೆ, ಸೊ ಕ್ಯಾಟನ್ನ ಸೊ ಏನೋ ಕ್ಯಾಟ್ ಮುಟ್ದಂಗೆ ಅಷ್ಟೇ ಒಂದು ಫೀಲ್ ಆಗುತ್ತೆ. ಇದನ್ನು ಸೈಡಿಗೆ ಇರೋಣ. ಮತ್ತೇನು ಕೊಟ್ಟಿದ್ದಾರೆ ಅಂತಂದರೆ ಇದೊಂದು ಕ್ಲಿಪ್ ಅಂತ. ಸೊ ಕ್ಲಿಪ್ ನಿಮಗೆ ಒಂದು ಮೈಕಿಗೆ ಮೌಂಟ್ ಮಾಡಲಿಕ್ಕೆ, ನಿಮ್ಮ ಒಂದು ಮೊಬೈಲಿಗೆ ಮೌಂಟ್ ಮಾಡಲಿಕ್ಕೆ ಕ್ಲಿಪ್ ಕೊಟ್ಟಿದ್ದಾರೆ. ಮತ್ತು ಒಂದು ವೈರನ್ನು, ಅದರ ಕೇಬಲನ್ನು 2 ಕೇಬಲನ್ನು ಕೊಟ್ಟಿರ್ತಾರೆ. ಒಂದು ಕೇಬಲ್ಲು ಒಂದು ಮೊಬೈಲ್ ಕನೆಕ್ಟ್ ಮಾಡಲಿಕ್ಕೆ, ಸೊ ಇನ್ನೊಂದು ಕೇಬಲ್ ನಿಮ್ಮ DSLR ಏನಾದರೂ ಯೂಸ್ ಮಾಡ್ತಿದ್ದೀರಿ ಅಂತಂದರೆ ಅದು ಕೂಡ ಕನೆಕ್ಟ್ ಮಾಡಲಿಕ್ಕೆ ನಿಮಗೆ 2 ಕೇಬಲನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮತ್ತು ಇದು ಕೂಡ ಯಾವುದೇ ರೀತಿ ಹುಳಗ ಸೊ ಬರಲಿಕ್ಕೆ ಹೊಡೆದಂತಂದ್ರೆ ಸಿಲ್ಕಾ ಜೆಲ್ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನು ನಾವೇನು ಓಪನ್ ಮಾಡಿದ ಕೂಡಲೇ ಇದನ್ನು ಹೋಗಿಬಿಡ್ಬೇಕು. ಮತ್ತು ಇದು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಪೌಚನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಪೌಚ್, ಸೊ ಈ ನೀವು ಯೂಸ್ ಮಾಡಿದ್ರಲ್ಲ, ಸೊ ಇದೆಲ್ಲ ಹಾಕಿ ಇಟ್ಕೋಬೋದು. ಒಂದು ಪೌಚನ್ನು ನೀವು ಕೊಟ್ಟಿದ್ದಾರೆ. ಇಷ್ಟು ಫ್ರೆಂಡ್ಸ್, ಇಷ್ಟು ಈ ಒಂದು ಮೈಕ್ನಲ್ಲಿ ಕೊಟ್ಟಂಥ ಈ ಒಂದು ಬಾಕ್ಸ್ನಲ್ಲಿ ಕೊಟ್ಟಂಥ ಒಂದು ಮಟೀರಿಯಲ್. ಸೊ 2 ಕೇಬಲ್ಲು, ಒಂದು
ಸೊ ಡೆಡ್ ಕ್ಯಾಟು. ಸೊ ಇದೆ ನೋಡಿ, ಇದೆ ಫ್ರೆಂಡ್ಸ್, ಇದೆ ನಿಮಗೆ ಡೆಡ್ ಕ್ಯಾಟ್. ಇದನ್ನು ಸೊ ಹಿಂಗೆ ತೆಗಿಬೋದನ್ನು. ಇದನ್ನು ಡೆಡ್ ಕ್ಯಾಟು. ಇದೇ ಮೇನ್ ಒಂದು ಮೈಕ್ ನಿಮಗೆ ರಿಸೀವರು. ಸೊ ಬೆಸ್ಟ್ ಒಂದು ಮೈಕ್. ಸೊ ಕಂಡೆನ್ಸರ್. ಸೊ ಕ್ವಾಲಿಟಿ ಮಾತ್ರ ಸೂಪರ್ ಚೆನ್ನಾಗಿದೆ ಫ್ರೆಂಡ್ಸ್. ಅಷ್ಟು ಒಂದು ಬೆಳೆಗೆ ತಕ್ಕಂಥದ್ದು ಸಹ ಒಂದು ಕೊಟ್ಟಿರ್ತಕ್ಕಂಥ ಒಂದು ಬೆಲೆಗೆ ಕೂಡ ಇನ್ನೂ ಕಮ್ಮಿನೇ ಅನ್ನಿಸ್ತದೆ, ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಒಳಗೆ ಒಂದು ತಿನ್ನಾಗಂಥ ಒಂದು ಪ್ಲಾಸ್ಟಿಕ್ ಇದು ಅಲ್ಯೂಮಿನಿಯಂ ಥರ ಒಂದು ಕಾಟನ್ ಜರಿ ಟೈಪ್ ಇದೆ. ಸೊ ಅದು ಏನಾಗುತ್ತೆ, ಸೊ ನಿಮಗೆ ಧೂಳು ಹೋಗೋದನ್ನು ತಡೀತದೆ. ಅದರ ಕ್ವಾಲಿಟಿ ಮಾತ್ರ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಇದು ಬಂದುಬಿಟ್ಟು ಡೆಡ್ ಕ್ಯಾಟ. ಸೊ ಇದೇನದಕ್ಕೆ ಕೊಟ್ಟಿರ್ತಾರೆ ಅಂದರೆ, ಈಗ ಇದು ಮೈಕ್ ಬಂದುಬಿಟ್ಟು ಬ್ಲಾಗರ್ ಸಿಗಲ್ಲ. ಸೊ ಬ್ಲಾಗರ್ಸ್ಗೆ ಇರೋ ಸಲುವಾಗಿ ಒಂದು ಮೈಕನ್ನು ನಾವು ಸೊ ಕೊಟ್ಟಿದ್ದಾರೆ ಬೋಯಾದವರು. ಇದು ಏನಾಗುತ್ತೆ ಅಂದರೆ, ಇದು ಶಿಲ್ಡ್ ನೀವು ಈ ರೀತಿ ತನಕಕ್ಕೆ ನೀವು ಇದನ್ನು ಸೊ ಈ ರೀತಿ ಹಾಕಿದಾಗ ಏನಾಗುತ್ತೆ, ನಿಮಗೆ ಒಂದು ಹೊರಗಡೆ ಹೋದಾಗ ಬ್ಲಾಗಿಂಗ್ ಮಾಡ್ತಿರ್ಬೋದು. ಸೊ ಗಾಳಿ, ಸೊ ಏರ್ ಪಾಸ್ ಆಗ್ತಿರ್ತದೆ. ಸೊ ಆದರೆ ಅದು ಆ ಒಂದು ಸೌಂಡ್ ನಿಮಗೆ ಇದರಲ್ಲಿ ಬರಲ್ಲ. ಮತ್ತು ಏನು ಕೊಟ್ಟಿದ್ದಾರೆ ನೋಡೋದ್ರೆ, ಮತ್ತು ಓಪನ್ ಮಾಡಿ ನೋಡಿದ್ರೆ, ಸೊ ಈ ಬೋಯಾ ಸ್ಟಿಕ್ಕರು ಮತ್ತು ಒಂದು ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಮತ್ತು ಇದು ಒಂದು ಮ್ಯಾನುವಲ್ ಗೈಡ್, ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸ್ಪೆಸಿಫಿಕೇಷನ್ ಏನೆಲ್ಲ ಇರುತ್ತೆ ಅನ್ನೋದು ಕಂಪ್ಲೀಟ್ ನೀವು ಓದ್ಕೋಬೋದು. ಇದೇನು ಅಷ್ಟೇನು ನಿಮ್ಗೆ ಗೊತ್ತಾಗುತ್ತೆ ಯೂಸ್ ಮಾಡ್ಕೊಂಡು ಹೋದಂಗೆಲ್ಲ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ಅನ್ಬಾಕ್ಸಿಂಗ್ ಆಗಿತ್ತು. ಮತ್ತು ರಿವ್ಯೂಕ್ಕೆ ನೋಡೋದಾದ್ರೆ ನಿಮಗೆ ಒಂದು ಯಾರೆಲ್ಲ ಈ ಒಂದು ಬ್ಲಾಗಿಂಗ್ ಮಾಡ್ತಿರಲ್ಲ ವಿಡಿಯೋಗಳು, ಸೊ ಅವಾಗಷ್ಟೇ ಈ ಒಂದು ಮೈಕನ್ನು ಪರ್ಚೇಸ್ ಮಾಡಿ. ಸೊ ಬ್ಲಾಗರ್ಸ್ಗೆ ಮಾತ್ರ ಒಂದು ಬೆಸ್ಟ್ ಮೈಕ್. ಸೊ ಇಲ್ಲಂತಂದರೆ ಬೋಯಾ M1 ಒಂದು ಮೈಕ್ ಇದೆ. ಸೊ ಅದು ಕೂಡ ಪರ್ಚೇಸ್ ಮಾಡಿ, ಅದು ಬೆಸ್ಟ್. ಅದು ಮೈಕ್ ಕೂಡ ಬೆಸ್ಟ್, ಎರಡು ಕೂಡ ಬೆಸ್ಟ್ ಮೈಕ್ ಅದಾವೆ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಮಾಹಿತಿ ಆಗಿತ್ತು, ಒಂದು ಅನ್ಬಾಕ್ಸಿಂಗ್ ಆಗಿತ್ತು. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.